ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಒಂದು ಬಲಾಢ್ಯ ಕೇಸ್ಗಳು ಕೂಡ ವ್ಯವಹಾಗ್ತಿದ್ದಾವೆ. ಅದೇ ರೀತಿಯಾಗಿ ಇದೀಗ ಬಲಾಢ್ಯರ ವಿರುದ್ಧ ತ್ರಿಶೂಲ ವಿವಾಹನ ಹೆಣೆಯಲಾಗ್ತಾ ಇದೆ. ಹಾಗಾದರೆ ಬಲಾಢ್ಯರ ವಿರುದ್ಧ ತ್ರಿಶೂಲ ಹೆಣೆಯಲಾಗ್ತಾ ಇದೆಯಾ? ವಕೀಲ ಕೆ.ವಿ. ಧನಂಜಯ ವಿರುದ್ಧ ದೂರನ್ನು ಹೆಣೆಯಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮಸ್ಥ ರಾಜೇಂದ್ರ ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ. ಹಿರಿಯ ವಕೀಲ ಕೆ.ವಿ. ಧನಂಜಯ್, ಓಜಸ್ವಿ ಗೌಡ, ಅದೇ ರೀತಿಯಾಗಿ ಸಚಿನ್ ದೇಶಪಾಂಡೆ, ಧೀರಾಜ್ ಹಾಗೂ ಮಂಜುನಾಥ್ ವಿರುದ್ಧ ತನಿಖೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ಧನಂಜಯ್ಗೆ ದಾಖಲೆ ನೀಡಿದಾಗ ಕೂಡ ಹೇಳಿಕೆ ನೀಡಿದ್ದಾರೆ. ಚಿನ್ನಯ್ಯ ಪರ ವಕಾಲತ್ತು ವಹಿಸಿದಂತಹ ಕೆ.ವಿ. ಧನಂಜಯ್ ಅವರು ಇದೀಗ ಷಡ್ಯಂತ್ರದಲ್ಲಿ ವಕೀಲರು ಕೂಡ ಭಾಗಿಯಾಗಿರತಕ್ಕಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಏನು ಅನಾಮಿಕ ಅಂತ ಹೇಳುವಂಥದ್ದು ದೂರುದಾರ ಅಂತ ಹೇಳುವಂಥವರು ಇದ್ದರು. ಆ ವ್ಯಕ್ತಿ ಪ್ರಾರಂಭದಲ್ಲಿ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಮಂಗಳೂರಿನ SP ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಇದಕ್ಕೆ ಪೂರಕವಾದಂಥ ಎಲ್ಲ ದಾಖಲೆಗಳನ್ನು ಕೆ.ವಿ. ಧನಂಜಯ ಅವರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ ಕೆ.ವಿ. ಧನಂಜಯ ಅವರವರಿಗೆ ನೀಡಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇದನ್ನು ಅವರ ಇಬ್ಬರು ಧನಂಜಯ ರಾವ್ ಅವರ ಸಹ ವಕೀಲರು ಕೂಡ ಅದನ್ನು ಪ್ರೆಸ್ ನೋಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೂರಕ ಎಲ್ಲ ದಾಖಲೆಗಳನ್ನು ಕೊಡ್ತಾರೆ ಅಂತೇಳಿ, ಕೊಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ಇದರ ಬಗ್ಗೆ ಕಾನೂನು ಎಲ್ಲರಿಗೂ ಒಂದೇ, ನ್ಯಾಯವಾದಿಗೂ ಒಂದೇ, ಸಾಮಾನ್ಯ ಪ್ರಜೆಗೂ ಒಂದೇ. ಹಾಗಿರುವಾಗ ಇದರ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ಅವರಿಗೂ ಹೇಳಬೇಕು, ಅವರಿಗೂ ಮಾಡಬೇಕು. ಮತ್ತು ಈ ಷಡ್ಯಂತರದ ಭಾಗವಾಗಿ ಧನಂಜಯ ಸುಪ್ರೀಂ ಕೋರ್ಟ್ ವಕೀಲರು ಕೂಡ ಇದ್ದಾರೆ ಅಂತ ಹೇಳುವಂಥ ಆ ಭಿನ್ನಹದಲ್ಲಿ ನಾವು SIT ತಂಡಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಕಾನೂನು ಅವರ ಕಪ್ಪು ಕೋರ್ಟಿಗೆ ಅಥವಾ ನ್ಯಾಯ ವ್ಯವಸ್ಥೆಗೆ ನಮ್ಮ ಗೌರವ ಇದೆ, ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೆ ಈ ವ್ಯವಸ್ಥೆಯಲ್ಲಿ ಅವರು ಹೇಳಿರುವಂಥ ಏನು ದಾಖಲೆಗಳು ಅವರ ಹತ್ರ ಕೊಟ್ಟಿದ್ದಾರೆ ಅಂತೇಳಿದೆ, ಆ ದಾಖಲೆಗಳನ್ನು ಅವರು SITಗೆ ಒಪ್ಪಿಸಬೇಕು. ಮತ್ತು ಅವರ ಏನು ಕ್ಲೈಂಟ್ ಇದ್ದಾರೆ ಅವರ ಪರವಾಗಿ ವಾದಿಸುವಾಗ ಈ ಎಲ್ಲ ದಾಖಲೆಗಳನ್ನು ಕೊಟ್ಟಾಗ ಒಂದು ಸತ್ಯಾಸತ್ಯತೆ ಅನಾವರಣ ಆಗ್ತದೆ. ಹಾಗಾಗಿ ಈ ಒಂದು ಕಾನೂನಿನ ತನಿಖೆಗಳು SITಯ ತನಿಖೆ ಧನಂಜಯರವರಿಗೆ, ಓಜಸ್ವಿ ಗೌಡರವರಿಗೆ, ಸಚಿನ್ ದೇಶಪಾಂಡೆ ಅವರಿಗೆ, ಅವರಿಗೆ, ಧೀರಜ್ ಹಾಗೂ ಮಂಜುನಾಥ್ ಏನು ತಂಡ ಇದೆ ಇವರನ್ನು ಕೂಡ ಸ್ಪಷ್ಟವಾದಂಥ ತನಿಖೆ ಮಾಡಬೇಕು ಮತ್ತು ಇದು ಸತ್ಯ ಅನಾವರಣ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಧರ್ಮಸ್ಥಳವನ್ನು ಕಂಡುಕೊಂಡಂಥ ನಾವು 50-60 ವರ್ಷಗಳ ಅನುಭವ ಇರುವಂಥ ನಾವು ಈ ಒಂದು ಮನವಿಯನ್ನು SITಗೆ ಮಾಡಿದ್ದೇವೆ. ಹಾಗಾಗಿ ಈಗ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಒಂದು ಬಲಾಢ್ಯ ಕೇಸ್ಗಳು ಕೂಡ ವ್ಯವಹಾಗ್ತಿದ್ದಾವೆ. ಅದೇ ರೀತಿಯಾಗಿ ಇದೀಗ ಬಲಾಢ್ಯರ ವಿರುದ್ಧ ತ್ರಿಶೂಲ ವಿವಾಹನ ಹೆಣೆಯಲಾಗ್ತಾ ಇದೆ. ಹಾಗಾದರೆ ಬಲಾಢ್ಯರ ವಿರುದ್ಧ ತ್ರಿಶೂಲ ಹೆಣೆಯಲಾಗ್ತಾ ಇದೆಯಾ? ವಕೀಲ ಕೆ.ವಿ. ಧನಂಜಯ್ ವಿರುದ್ಧ ದೂರನ್ನು ಹೆಣೆಯಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮಸ್ಥ ರಾಜೇಂದ್ರ ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ. ಹಿರಿಯ ವಕೀಲ ಕೆ.ವಿ. ಧನಂಜಯ್, ಓಜಸ್ವಿ ಗೌಡ, ಅದೇ ರೀತಿಯಾಗಿ ಸಚಿನ್ ದೇಶಪಾಂಡೆ, ಧೀರಾಜ್ ಹಾಗೂ ಮಂಜುನಾಥ್ ವಿರುದ್ಧ ತನಿಖೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ಧನಂಜಯ್ಗೆ ದಾಖಲೆ ನೀಡಿದಾಗ ಕೂಡ ಹೇಳಿಕೆ ನೀಡಿದ್ದಾರೆ. ಚಿನ್ನಯ್ಯ ಪರ ವಕಾಲತ್ತು ವಹಿಸಿದಂತಹ ಕೆ.ವಿ. ಧನಂಜಯ್ ಅವರು ಇದೀಗ ಷಡ್ಯಂತ್ರದಲ್ಲಿ ವಕೀಲರು ಕೂಡ ಭಾಗಿಯಾಗಿರತಕ್ಕಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಏನು ಅನಾಮಿಕ ಅಂತ ಹೇಳುವಂಥದ್ದು ದೂರುದಾರ ಅಂತ ಹೇಳುವಂಥವರು ಇದ್ದರು. ಆ ವ್ಯಕ್ತಿ ಪ್ರಾರಂಭದಲ್ಲಿ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಮಂಗಳೂರಿನ SP ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಇದಕ್ಕೆ ಪೂರಕವಾದಂಥ ಎಲ್ಲ ದಾಖಲೆಗಳನ್ನು ಕೆ.ವಿ. ಧನಂಜಯ ಅವರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ ಕೆ.ವಿ. ಧನಂಜಯ ಅವರವರಿಗೆ ನೀಡಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇದನ್ನು ಅವರ ಇಬ್ಬರು ಧನಂಜಯ ರಾವ್ ಅವರ ಸಹ ವಕೀಲರು ಕೂಡ ಅದನ್ನು ಪ್ರೆಸ್ ನೋಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೂರಕ ಎಲ್ಲ ದಾಖಲೆಗಳನ್ನು ಕೊಡ್ತಾರೆ ಅಂತೇಳಿ, ಕೊಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ಇದರ ಬಗ್ಗೆ ಕಾನೂನು ಎಲ್ಲರಿಗೂ ಒಂದೇ, ನ್ಯಾಯವಾದಿಗೂ ಒಂದೇ, ಸಾಮಾನ್ಯ ಪ್ರಜೆಗೂ ಒಂದೇ. ಹಾಗಿರುವಾಗ ಇದರ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ಅವರಿಗೂ ಹೇಳಬೇಕು, ಅವರಿಗೂ ಮಾಡಬೇಕು. ಮತ್ತು ಈ ಷಡ್ಯಂತರದ ಭಾಗವಾಗಿ ಧನಂಜಯ ಸುಪ್ರೀಂ ಕೋರ್ಟ್ ವಕೀಲರು ಕೂಡ ಇದ್ದಾರೆ ಅಂತ ಹೇಳುವಂಥ ಆ ಭಿನ್ನಹದಲ್ಲಿ ನಾವು SIT ತಂಡಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಕಾನೂನು ಅವರ ಕಪ್ಪು ಕೋರ್ಟಿಗೆ ಅಥವಾ ನ್ಯಾಯ ವ್ಯವಸ್ಥೆಗೆ ನಮ್ಮ ಗೌರವ ಇದೆ, ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೆ
ಈ ವ್ಯವಸ್ಥೆಯಲ್ಲಿ ಅವರು ಹೇಳಿರುವಂಥ ಏನು ದಾಖಲೆಗಳು ಅವರ ಹತ್ರ ಕೊಟ್ಟಿದ್ದಾರೆ ಅಂತೇಳಿದೆ ಆ ದಾಖಲೆಗಳನ್ನು ಅವರು SITಗೆ ಒಪ್ಪಿಸಬೇಕು ಮತ್ತು ಅವರ ಏನು ಕ್ಲೈಂಟ್ ಇದ್ದಾರೆ ಅವರ ಪರವಾಗಿ ವಾದಿಸುವಾಗ ಈ ಎಲ್ಲ ದಾಖಲೆಗಳನ್ನು ಕೊಟ್ಟಾಗ ಒಂದು ಸತ್ಯಾಸತ್ಯತೆ ಅನಾವರಣ ಆಗ್ತದೆ. ಹಾಗಾಗಿ ಈ ಒಂದು ಕಾನೂನಿನ ತನಿಖೆಗಳು SITಯ ತನಿಖೆ ಧನಂಜಯರವರಿಗೆ, ಓಜಸ್ವಿ ಗೌಡರವರಿಗೆ, ಸಚಿನ್ ದೇಶಪಾಂಡೆ ಅವರಿಗೆ, ದಿವಿನ್ ಅವರಿಗೆ, ಧೀರಜ್ ಹಾಗೂ ಮಂಜುನಾಥ್ ಏನು ತಂಡ ಇದೆ ಇವರನ್ನು ಕೂಡ ಸ್ಪಷ್ಟವಾದಂಥ ತನಿಖೆ ಮಾಡಬೇಕು ಮತ್ತು ಇದು ಸತ್ಯ ಅನಾವರಣ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಧರ್ಮಸ್ಥಳವನ್ನು ಕಂಡುಕೊಂಡಂಥ ನಾವು 50-60 ವರ್ಷಗಳ ಅನುಭವ ಇರುವಂಥ ನಾವು ಈ ಒಂದು ಮನವಿಯನ್ನು SITಗೆ ಮಾಡಿದ್ದೇವೆ. ಹಾಗಾಗಿ ಈಗ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಒಂದು ಬಲಾಢ್ಯ ಕೇಸ್ಗಳು ಕೂಡ ವ್ಯವಹಾಗ್ತಿದ್ದಾವೆ. ಅದೇ ರೀತಿಯಾಗಿ ಇದೀಗ ಬಲಾಢ್ಯರ ವಿರುದ್ಧ ತ್ರಿಶೂಲ ವ್ಯೂಹನ ಹೆಣೆಯಲಾಗ್ತಾ ಇದೆ. ಹಾಗಾದರೆ ಬಲಾಢ್ಯರ ವಿರುದ್ಧ ತ್ರಿಶೂಲ ಹೆಣೆಯಲಾಗ್ತಾ ಇದೆಯಾ? ವಕೀಲ KV ಧನಂಜಯ್ ವಿರುದ್ಧ ದೂರನ್ನು ಹೆಣೆಯಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮಸ್ಥ ರಾಜೇಂದ್ರ ಕಂಪ್ಲೇಂಟನ್ನು ಮಾಡಿದ್ದಾರೆ. ಹಿರಿಯ ವಕೀಲ KV ಧನಂಜಯ್, ಓಜಸ್ವಿ ಗೌಡ, ಅದೇ ರೀತಿಯಾಗಿ ಸಚಿನ್ ದೇಶಪಾಂಡೆ, ಧೀರಜ್ ಹಾಗೂ ಮಂಜುನಾಥ್ ವಿರುದ್ಧ ತನಿಖೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ಧನಂಜಯ್ಗೆ ದಾಖಲೆ ನೀಡಿದಾಗೆ ಕೂಡ ಹೇಳಿಕೆ ನೀಡಿದ್ದಾರೆ. ಚಿನ್ನಯ್ಯ ಪರ ವಕಾಲತ್ತು ವಹಿಸಿದಂತಹ KV ಧನಂಜಯ್ ಅವರು ಇದೀಗ ಷಡ್ಯಂತ್ರದಲ್ಲಿ ವಕೀಲರು ಕೂಡ ಭಾಗಿಯಾಗಿರತಕ್ಕಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಏನು ಅನಾಮಿಕ ಅಂತ ಹೇಳುವಂಥದ್ದು ದೂರುದಾರ ಅಂತ ಹೇಳುವಂಥವರು ಇದ್ದರು ಆ ವ್ಯಕ್ತಿ ಪ್ರಾರಂಭದಲ್ಲಿ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಮಂಗಳೂರಿನ SP ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಇದಕ್ಕೆ ಪೂರಕವಾದಂಥ ಎಲ್ಲ ದಾಖಲೆಗಳನ್ನು KV ಧನಂಜಯ್ ಅವರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ KV ಧನಂಜಯ್ ಅವರವರಿಗೆ ನೀಡಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇದನ್ನು ಅವರ ಇಬ್ಬರು ಧನಂಜಯ ರಾವ್ ಅವರ ಸಹ ವಕೀಲರು ಕೂಡ ಅದನ್ನು ಪ್ರೆಸ್ ನೋಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೂರಕ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ಇದರ ಬಗ್ಗೆ ಕಾನೂನು ಎಲ್ಲರಿಗೂ ಒಂದೇ, ನ್ಯಾಯವಾದಿಗೂ ಒಂದೇ, ಸಾಮಾನ್ಯ ಪ್ರಜೆಗೂ ಒಂದೇ. ಹಾಗಿರುವಾಗ ಇದರ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ಅವರಿಗೂ ಮಾಡಬೇಕು. ಮತ್ತು ಈ ಷಡ್ಯಂತರದ ಭಾಗವಾಗಿ ಧನಂಜಯ ಸುಪ್ರೀಂ ಕೋರ್ಟ್ ವಕೀಲರು ಕೂಡ ಇದ್ದಾರೆ ಅಂತ ಹೇಳುವಂಥ ಆ ಭಿನ್ನಹದಲ್ಲಿ ನಾವು SIT ತಂಡಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಕಾನೂನು ಅವರ ಕಪ್ಪು ಕೋಟಿಗೆ ಅಥವಾ ನ್ಯಾಯ ವ್ಯವಸ್ಥೆಗೆ ನಮ್ಮ ಗೌರವ ಇದೆ, ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೆ ಈ ವ್ಯವಸ್ಥೆಯಲ್ಲಿ ಅವರು ಹೇಳಿರುವಂಥ ಏನು ದಾಖಲೆಗಳು ಅವರ ಹತ್ರ ಕೊಟ್ಟಿದ್ದಾರೆ ಅಂತೇಳಿದೆ ಆ ದಾಖಲೆಗಳನ್ನು ಅವರು SITಗೆ ಒಪ್ಪಿಸಬೇಕು ಮತ್ತು ಅವರ ಏನು ಕ್ಲೈಂಟ್ ಇದ್ದಾರೆ ಅವರ ಪರವಾಗಿ ವಾದಿಸುವಾಗ ಈ ಎಲ್ಲ ದಾಖಲೆಗಳನ್ನು ಕೊಟ್ಟಾಗ ಒಂದು ಸತ್ಯಾಸತ್ಯತೆ ಅನಾವರಣ ಆಗ್ತದೆ. ಹಾಗಾಗಿ ಈ ಒಂದು ಕಾನೂನಿನ ತನಿಖೆಗಳು SITಯ ತನಿಖೆ ಧನಂಜಯರವರಿಗೆ, ಓಜಸ್ವಿ ಗೌಡರವರಿಗೆ, ಸಚಿನ್ ದೇಶಪಾಂಡೆ ಅವರಿಗೆ, ದಿವಿನ್ ಅವರಿಗೆ, ಧೀರಜ್ ಹಾಗೂ ಮಂಜುನಾಥ್ ಏನು ತಂಡ ಇದೆ ಇವರನ್ನು ಕೂಡ ಸ್ಪಷ್ಟವಾದಂಥ ತನಿಖೆ ಮಾಡಬೇಕು ಮತ್ತು ಇದು ಸತ್ಯ ಅನಾವರಣ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಧರ್ಮಸ್ಥಳವನ್ನು ಕಂಡುಕೊಂಡಂಥ ನಾವು 50-60 ವರ್ಷಗಳ ಅನುಭವ ಇರುವಂಥ ನಾವು ಈ ಒಂದು ಮನವಿಯನ್ನು SITಗೆ ಮಾಡಿದ್ದೇವೆ. ಹಾಗಾಗಿ